ಟಾಕ್ಸಿಕ್ ರಿಲೀಸ್ ಬೆನ್ನಲ್ಲೇ ಆರ್ಯವರ್ಧನ್ ಗುರೂಜಿ ರಿವ್ಯೂ ಭವಿಷ್ಯ ವೈರಲ್. ಟಾಕ್ಸಿಕ್ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಳ್ತಾ ಇದ್ದಂತೆ ಸಿನಿಮಾ ರಿಲೀಸ್ಗೂ ಮುನ್ನ ಆರ್ಯವರ್ಧನ್ ಗುರೂಜಿ ನೀಡಿದ್ದ ಬಾಕ್ಸ್ ಆಫೀಸ್ ಭವಿಷ್ಯದ ಹಳೆಯ ವಿಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟ್ರೆಂಡಿಂಗ್ಗೆ ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಂದು ವರ್ಗದ ಪ್ರೇಕ್ಷಕರು ಯಶ್ ಅವರ ಮಾಸ್ ಆಕ್ಷನ್, ಅವತಾರ, ಮೇಕಿಂಗ್ ಹಾಗೂ ಹಿನ್ನೆಲೆ ಸಂಗೀತಕ್ಕೆ ಫಿದಾ ಆಗಿದ್ರೆ, ಮತ್ತೊಂದೆಡೆ ಕಥೆಯ ನಿರೂಪಣೆ, ಸುದೀರ್ಘವಾದ ಅವಧಿ ಹಾಗೂ ಗೊಂದಲಮಯ ಚಿತ್ರಕಥೆಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಿಶ್ರ ಪ್ರತಿಕ್ರಿಯೆಯ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರ ಹಳೆಯ ಭವಿಷ್ಯದ ವಿಡಿಯೋ ಭಾರೀ ಸದ್ದು ಮಾಡ್ತಾ ಇದೆ. ಸಿನಿಮಾ ರಿಲೀಸ್ಗೂ ಮುನ್ನ ಕಿರಿಕೀರ್ತಿ ಅವರೊಂದಿಗಿನ ಸಂದರ್ಶನದಲ್ಲಿ ಆರ್ಯವರ್ಧನ್ ಗುರೂಜಿ ಟಾಕ್ಸಿಕ್ ಸಿನಿಮಾ ಎವರೇಜ್ ಆಗಿರಲಿದೆ, ಇದರಿಂದ ದೊಡ್ಡ ಮಟ್ಟದ ಲಾಭವೂ ಆಗಲ್ಲ, ನಷ್ಟವೂ ಆಗಲ್ಲ ಅಂತ ನುಡಿದಿದ್ದ ಭವಿಷ್ಯ ಆಗ ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಕ್ಕೆ ಸಿನಿಮಾ ರಿಲೀಸ್ ಆದಮೇಲೆ ಬಾಕ್ಸ್ ಆಫೀಸ್ ಧೂಳಿಪಟವಾಗೋದನ್ನು ನೋಡಿ ಅಂತ ಫ್ಯಾನ್ಸ್ ಸವಾಲು ಹಾಕಿದ್ರು. ಆದರೆ ಈಗ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದ್ದಂತೆ ನೆಟ್ಟಿಗರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಯವರ್ಧನ್ ಗುರೂಜಿ ಅವರ ಹಳೆಯ ವಿಡಿಯೋ ತುಣುಕುಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ರಿಲೀಸ್ಗೂ ಮುನ್ನ ಗುರೂಜಿ ಹೀಗಂತಿದ್ರು, ಈಗ ರಿಲೀಸ್ ಆದಮೇಲೆ ಜನ ಇದು ನಿಜವಾಯಿತು ಎಂಬ ಕ್ಯಾಪ್ಷನ್ಗಳೊಂದಿಗೆ ವಿಡಿಯೋ ವೈರಲ್ ಆಗ್ತಾ ಇದೆ. ಅವತ್ತು ಆರ್ಯವರ್ಧನ್ ಹೇಳಿದ್ದ ಪ್ರೊಡಿಕ್ಷನ್ ಆಂಗಲ್ ಹಾಗೂ ಇವತ್ತು ರಿಲೀಸ್ ನಂತರ ಸೃಷ್ಟಿ ಆಗಿರುವ ಮಿಶ್ರ ಪ್ರತಿಕ್ರಿಯೆಗಳ ನಡುವಿನ ಹೋಲಿಕೆಯನ್ನು ಇಟ್ಕೊಂಡು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಟಾಕ್ಸಿಕ್ ರಿಲೀಸ್ ಬೆನ್ನಲ್ಲೇ ಆರ್ಯವರ್ಧನ್ ಗುರೂಜಿಯ ರಿವ್ಯೂ ಭವಿಷ್ಯ ವೈರಲ್ ಆಗಿದೆ. ಮಿಶ್ರ ಪ್ರತಿಕ್ರಿಯೆ ಪಡಿತಾ ಇದ್ದಂತೆ ಆರ್ಯವರ್ಧನ್ ಗುರೂಜಿಯ ಈ ಹಳೆಯ ವಿಡಿಯೋ ಬಹಳ ದೊಡ್ಡ ಮಟ್ಟಿಗೆ ವೈರಲ್ ಆಗಿದೆ. ನೀವು ಕೂಡ ಸಿನಿಮಾವನ್ನು ನೋಡಿದ್ರಾ? ಟಾಕ್ಸಿಕ್ ಸಿನಿಮಾ ಹೇಗಿದೆ? ಯಶ್ ಅವರ ಆ್ಯಕ್ಟಿಂಗ್, ಮೇಕಿಂಗ್ ಜೊತೆಗೆ ಕಥೆಯ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಒಂದಿಷ್ಟು ನೆಗೆಟಿವ್ ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.